ಎರಡನೇ ಮೊಮ್ಮಗದು 1 ಮಂತಿದು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಹೇಗೆಲ್ಲ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ. ಮತ್ತು ಸ್ಪೆಷಲಾಗಿ ಎಗ್ ಚುರ್ಮುರಿ ಮಾಡೋಣ ಅಂದ್ಕೊಂಡಿದ್ದೀನಿ, ಬನ್ನಿ ನೋಡ್ಕೊಂಬರೋಣ. ಹಿಡಿದಿಲ್ಲ ಇದು ತುಂಬ ಕಿರಿಕಿರಿ ಮಾಡ್ತದೆ. ಈಚೆ ಬಾರ ಬಾಬಾ, ಈಚೆ ಬಾ ಬಾಬಾ, ಹೇಳು ಬರಿ, ಹೇಳು ಬರಿ, ಹೇಳು ಬಂಗಾರಿ, ಒಬ್ಬೋ ಹೇಳು ಚಿನಿ. ನೋಡಿ ನಮಗೊಂದು ಕಿರಿಕಿರಿ ಪಾರ್ಟಿ. ನೋಡಿ ನಾನು ಮಾಡಿ ಕೇಕ್ ತಗೊಂಬ, ಕೇಕ್ ಬಂಗಾರಿ ಕಳು. ನೋಡಿ ಇದು ನನ್ನ ಮೊಮ್ಮಗಿಗೆ ಫಸ್ಟು ಮಂತಿಗೆ ಕೇಕು. ಇದು ನ್ಯಾಚುರಲ್ ಕೇಕು, ಬೆಲ್ಲ ಹಾಕಿ ಮಾಡಿರೋವಂಥದ್ದು. ಇದು ತರಿಸಿದ್ದೇವೆ, ಈಗ ಕಟ್ ಮಾಡೋಣ ಬನ್ನಿ. ನೋಡಿ ನನ್ನ ಬಂಗಾರಿ ಹೇಗೆಲ್ಲ ಮಲಗಿದೆ ನೋಡಿ. ಇಲ್ಲೊಂದು ಬಂಗಾರಿ ಇದೆ. ಹಾಯ್ ಹೇಳೋದು ಅಲ್ಲಿಲ್ಲ, ಇವರಿಗೆ ಹೇಳಿ ಹಾಯ್. ಅದೇನಿಲ್ಲ ಮಸ್ತ್ ಅಂತ ಹಂಗೆ. ಇಲ್ಲಿ ಬಾಬಾ ಬನ್ನಿ, ಇಲ್ಲಿ ನೋಡಿ ಚಿನ್ನ, ಇಲ್ಲಿ ಬನ್ನಿ, ನೋಡಿ ಇಲ್ಲಿ ಅಲ್ಲಿ ಫೋಟೋ ನೋಡಿ ಮಮ್ಮಿ, ಅದ್ರ ಫೋಟೋ ನೋಡಿ. ಅದೆಲ್ಲ ನೋಡಿ ನೋಡಿ, ಇದೊಂದು ಸಣ್ಣ ಪಾಪು ಇದೆ, ಚಿಕ್ಕದು. ಇದು ಕೂಡ ಇಲ್ಲಿ ಮಲಗಿದೆ ನೋಡಿ. ಇದು ಕಿರಿಕಿರಿ ಪಾರ್ಟಿ ಸ್ವಲ್ಪ. ಅದು ಅವಳು ಕೂಡ ಹಾಗೆ ಮಗಳು ಬೇಕಂತೆ, ಹಾಗೆ ಆಟ ಮಾಡಿಕೊಂಡು ಅವಳು ಕೂಡ ಮಲಗಿದ್ದಾಳೆ ನೋಡಿ. ಹೇಗೆಲ್ಲ ಇದೆ. ಇದು ಫಸ್ಟ್ ಮಂತ್ ಬರ್ತಡೆ. ಈಗ ನಾವು ಕೇಕ್ ಕಟ್ ಮಾಡುವ. ಕೇಕ್ ಎಲ್ಲಿ ಬಿಡು ಅದ. ಈಗ ನೋಡಿ ಈ ಥರ ಬಣ್ಣಲೆ ತಗೊಂಡೆ. ಇದು ಹಾಗಲೆಲ್ಲ ಬರ್ತದೆ. ಒಂದು ಬಣ್ಣಲೆ ತಗೊಂಡೆ. ಈಗ ಇದಕ್ಕೆ ಸ್ವಲ್ಪ ನೀರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀರುಳ್ಳಿ ಹಾಕ್ತೀನಿ, ಮತ್ತು ಸ್ವಲ್ಪ ಟೊಮೆಟೊ ಕೂಡ ಹಾಕ್ತೀನಿ, ಮತ್ತು ಇದಕ್ಕೆ ಕ್ಯಾರೆಟ್ ತುರಿದಿಟ್ಟಿದ್ದೀನಿ, ಕ್ಯಾರೆಟ್ ಕೂಡ ಹಾಕ್ತೀನಿ. ಈ ಥರ ನಾವು ತುರಿದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು, ಅದಕ್ಕೋಸ್ಕರ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಡೆ. ಈಗ ಒಂದು ಬಣಲೆಯಲ್ಲಿ ಕ್ಯಾರೆಟ್ ತುರಿ ಮತ್ತು ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇಷ್ಟನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಂಡಾಯಿತು. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ನಾನು. ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಮಿಕ್ಸ್ ಕೊಡುವ. ಮೊದಲು ಇದಕ್ಕೆ ಎಣ್ಣೆಯನ್ನು ಕಾಯಿಸಿ ಇಟ್ಕೊಂಡಿದ್ದೇನೆ, ತಣ್ಣಗಾಗಿದೆ. ಆ ಎಣ್ಣೆಯನ್ನು ಹಾಕ್ತೀನಿ ನಾನಿಲ್ಲಿ. ಎಣ್ಣೆಯನ್ನು ಬಿಸಿ ಮಾಡಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೆ,
ಆ ಎಣ್ಣೆನ ಇಲ್ಲಿ ಹಾಕ್ತೀನಿ ನಾನು. ಇದನ್ನು ನಾವು ಮಿಕ್ಸ್ ಕೊಡ್ತೀನಿ. ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಚರ್ಮುರಿ. ಈಗ ಒಂದು ಮಸಾಲೆ ರೆಡಿ ಆಯಿತು. ಈ ಥರ ಮಂಡಕ್ಕಿನ ತಗೊಂಡಿದ್ದೀನಿ. ಚರ್ಮುರಿ ಹೇಳ್ತಾರೆ ಇದನ್ನು. ದಪ್ಪ ಚರ್ಮುರಿ ಇದು ನಾರ್ಮಲ್ ಚರ್ಮುರಿಯಲ್ಲಿ ಸೂಸ್ಲೆ ಮಾಡ್ತೀವಲ್ಲ ಅದರಲ್ಲಿ ಆಗೋದಿಲ್ಲ. ಸ್ವಲ್ಪ ದಪ್ಪ ಚರ್ಮುರಿ ಸಿಗ್ತದೆ, ಅದರಲ್ಲಿ ಮಾಡ್ಕೋಬೇಕು ಇದನ್ನೀಗ ನಾನು ಹಾಕ್ತೀನಿ. ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಲ್ವಾ, ಅದಕ್ಕೆ ಹಾಕ್ತೀನಿ. ಈಗ ಇದಕ್ಕೆ ನಾನು ಮಿಕ್ಸ್ ಕೊಡ್ತೀನಿ. ಈ ಥರ ಮಸಾಲೆ ಮಾಡಿ ನಾವು ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ನನ್ನ ಮೊಮ್ಮಗಳದು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ ನೋಡಿ, ಕುತ್ಕೊಂಡು ಕಿರಿಕಿರಿ ಮಾಡ್ತಾ ಉಂಟು. ಹಾಗೇನು ಬೇಜಾರು ಮಾಡ್ಕೋಬೇಡಿ, ಅವಳು ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ. ಈಗೆಲ್ಲ ಮಿಕ್ಸ್ ಆಯ್ತಿದ್ದು. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ನಾನು. ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಈಗ ಇದು ರೆಡಿ ಆಯಿತು. ನಾನಿಲ್ಲಿ ನೆಲಕಡಲೆನ ಎಣ್ಣೆಲಿ ಫ್ರೈ ಮಾಡಿ, ಶೇಂಗಾ ಹೇಳ್ತಾರಲ್ವ ಅದು ಫ್ರೈ ಮಾಡಿ ಸ್ವಲ್ಪ ಉಪ್ಪನ್ನು ಉದುರಿಸಿ ಇಟ್ಕೊಂಡಿದ್ದೆ. ಈಗ ಮೇಲೆಗೆ ಇದನ್ನು ಹಾಕ್ತೀನಿ ನಾನು ಇದ್ರ ಮೇಲೆ ಚರ್ಮುರಿಗೆ. ಮಾವಿನಕಾಯಿ ತುರಿ ಇದ್ದರೆ ಹಾಕೋಬೋದು. ನನ್ನ ಹತ್ರ ಮಾವಿನಕಾಯಿ ತುರಿ ಇಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಲೆಮನನ್ನು 1-2-3 ಡ್ರಾಪ್ ಹಾಕ್ತೀನಿ. ಈ ಥರ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ, ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಇಲ್ಲಿ ಸ್ವಲ್ಪ ತುಂಬ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಂಡೆ. ಇದಕ್ಕೆ ಮಾವಿನಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಇನ್ನು ನನ್ನ ಹತ್ರ ಮಾವಿನಕಾಯಿ ಇಲ್ಲ, ಅದಕ್ಕೋಸ್ಕರ ನಾನು ಲೆಮನನ್ನು ಹಾಕ್ಕೊಂಡೆ. ತುಂಬ ಈಗ ಇದು ರೆಡಿ ಆಯಿತು. ಈಗ ಹೇಗೆ ಬಂತಂತ ನೋಡುವ. ಈ ಥರ ಬಾಯ್ಲ್ಡ್ ಎಗ್ಗನ್ನು ಬೇಯಿಸಿ ನಾವು ಕಟ್ ಮಾಡಿ ಹಾಕೋದ್ರಿಂದ ಚರ್ಮುರಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಬಂತಂತ ನಾನು ತೋರಿಸ್ತೀನಿ. 1 ನಿಮಿಷ. ಈಗ ರೆಡಿಯಾಗಿದೆ. ಇದಾಗಿತ್ತು ನನ್ನ ಮೊಮ್ಮಗಿದ್ದು 2ನೇ ಮೊಮ್ಮಗು. ಫಸ್ಟಿದ್ದು ಹೆಣ್ಮಗು, 2ನೇದು ಗಂಡು ಮಗು. 1 ಮಂತ್ ಆಯಿತು. ಸಿಂಪಲ್ ಆಗಿ ಒಂದು ಏನೋ ಮಾಡ್ಬೇಕನ್ನಿಸ್ತು. ಇವಳಿಗೆ ನಾವು ಮಾಡಲಿಲ್ಲ. ಇವಳು ತುಂಬ ಕಿರಿಕಿರಿ ಮಾಡ್ತಿಲ್ಲ. ಇವನು ಕೂಡ ಕಿರಿಕಿರಿನೂ ಮಾಡ್ತಾನೆ. ರಾತ್ರಿ ಇಡೀ ನಿದ್ದೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ತುಂಬ ಹಗಲಲ್ಲಿ ಮಲಗ್ತಾನೆ, ರಾತ್ರಿ ಇಡೀ ಮಲಗೋದಿಲ್ಲ. ಆಟ ಆಡೋದು ಅಳೋದು ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ವಿ. ಹಾಗೆಲ್ಲ ಇತ್ತು ಜರ್ನಿ ನಮ್ಮದು. ಹೀಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಜ್ಜ ಥ್ಯಾಂಕ್ ಯು ಹೇಳು. ಹಾಯ್ ಬಾಯ್ ಹೇಳು. ಹಾಯ್ ಅವ್ರಿಗೆ ಹಾಯ್ ಬಾಯ್ ಬಾಯ್.